ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರ ವಹಿಸಿಕೊಂಡ ನಂತರ ಒಂದಷ್ಟು ವಿಚಾರಗಳು ಹೊರಗೆ ಬರ್ತಾ ಇದೆ. ಜೊತೆಗೆ ಸ್ಟಾರ್ಟಿಂಗ್ ಟ್ರಬಲ್ ಶುರುವಾಗಿದೆ ಡಿ.ಕೆ. ಶಿವಕುಮಾರ್ ಅವರಿಗೆ ಅನ್ನುವಂತ ಮಾತಿತ್ತು. ಜೊತೆಗೆ ಇನ್ನೊಂದು ವಿಚಾರ ಚರ್ಚೆ ಆಗ್ತಾ ಇದೆ. ಒಂದೇ ಸಮುದಾಯದ ಓಲೈಕೆಗೆ ಸರ್ಕಾರ ಏನಾದರೂ ಮುಂದಾಯ್ತಾ ಅನ್ನುವಂಥದ್ದು. ಅಧಿಕಾರದಿಂದ ಇಳಿಯುವ ವೇಳೆ ಸಿದ್ದರಾಮಯ್ಯನವರು ತರಾತುರಿಯಾಗಿ ಒಂದು ಆದೇಶವನ್ನ ಹೊರಡಿಸಿದ್ದಾರೆ ಅಂತ. ಅರ್ಜೆಂಟ್ ಅಲ್ಲಿ ಒಂದು ಆದೇಶವನ್ನ ಹೊರಡಿಸಿದ್ದಾರೆ ಸಿದ್ದರಾಮಯ್ಯನವರು ಅಂತ. ಏನದು ಅಂದ್ರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಎಡವಟ್ಟು, ಒಂದೇ ಸಮುದಾಯಕ್ಕೆ ಸೀಮಿತವಾಗ್ಬಿಟ್ಟಿದೆ ಇಲಾಖೆ ಅನ್ನುವಂಥ ಪ್ರಶ್ನೆ. ಕುರುಬ ಸಮುದಾಯದ 89 ಸಂಘ ಸಂಸ್ಥೆಗೆ ಅನುದಾನವನ್ನ ಕೊಡಲಾಗಿದೆ. ಒಂದೇ ಸಮುದಾಯದ 89 ಸಂಘ ಸಂಸ್ಥೆಗೆ ಅನುದಾನ ಕೊಟ್ಟಿರೋದು. ಇನ್ನಿತರ ಮಡಿವಾಳಕ್ಕೆ 8, ಯಾದವ 2, ಹೆಳವ 1, ಸವಿತಾ ಸಮಾಜ 1, ಆಮೇಲೆ ಟಿ ನರಸೀಪುರ ತಾಲೂಕಿಗೆ 13 ಸಮುದಾಯ ಭವನ, 155 ವಿವಿಧ ಸಂಸ್ಥೆಗಳಿಗೆ ಇಲಾಖೆಯಿಂದ ಅನುದಾನವನ್ನ ಮಂಜೂರು ಮಾಡಲಾಗಿದೆ. ಗದಗದ ರಾಕೇಶ್ ಸಿದ್ದರಾಮಯ್ಯ ಟ್ರಸ್ಟ್ಗೂ ಕೂಡ 50 ಲಕ್ಷ ರೂಪಾಯಿ ಕೊಡಲಾಗಿದೆ. ಹಿಂದುಳಿದ ವರ್ಗಗಳ ಪೈಕಿ ಕುರುಬ ಸಮುದಾಯಕ್ಕೆ ಹೆಚ್ಚು ಮಣೆ ಹಾಕಲಾಗಿದೆ. ಅಂದ್ರೆ ಯಾವಾಗ ಗೊತ್ತಾ ಇದಕ್ಕೆ ಮಂಜೂರಾಗಿದ್ದು ಅಥವಾ ಆದೇಶವನ್ನು ಹೊರಡಿಸಿದ್ದು? ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸುವ ಒಂದು ದಿನದ ಹಿಂದೆ, ಅಂದ್ರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದಕ್ಕೂ ಮುಂಚೆ. ನೋಡಿ ಅಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದೀವಲ್ಲ, ಟಿ ನರಸೀಪುರ ತಾಲೂಕು ಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಬಸವ ಸಮುದಾಯ ಭವನ ನಿರ್ಮಾಣ, ಟಿ ನರಸೀಪುರ ಗ್ರಾಮದಲ್ಲೇ ಮತ್ತೊಂದು ಬಸವ ಸಮುದಾಯ ಭವನವನ್ನು ನಿರ್ಮಾಣ ಮಾಡೋದು. ಯಾವ ತಾಲೂಕು ಇದು? ಟಿ ನರಸೀಪುರ ಒಕ್ಕಲಗೆರೆ ಗ್ರಾಮದಲ್ಲಿ. ಮತ್ತೆ ಟಿ ನರಸೀಪುರ ತಾಲೂಕಲ್ಲೇ ಟೋಟಲ್ 4 ಅಲ್ಲೇನೆ. ಅಂದರೆ ಲಿಸ್ಟಲ್ಲಿ ತೋರಿಸಿದ ಪ್ರಕಾರ, ಈಗ ನಿಮಗೆ ಲಿಸ್ಟಲ್ಲಿ ತೋರಿಸಿದ ಪ್ರಕಾರ ಇನ್ನುಳಿದ ಒಂದಷ್ಟು ಗ್ರಾಮಗಳನ್ನ ತಗೊಂಡ್ರೆ ಟೋಟಲ್ ಟಿ ನರಸೀಪುರ ತಾಲೂಕಿಗೆ 13 ಸಮುದಾಯ ಭವನದ ಮಂಜೂರಾಗಿರೋದು. ಅಷ್ಟೇ ಅಲ್ಲ, ಸುಮಾರು 89 ಕುರುಬ ಸಮುದಾಯದ ಸಂಘ ಸಂಸ್ಥೆಗೆ ಅನುದಾನವನ್ನು ಕೊಡಲಾಗಿದೆ. ಒಂದಲ್ಲ ಎರಡಲ್ಲ 89, ಅದೇ ಅತಿ ಹೆಚ್ಚು. ಸೊ ಇಲ್ಲಿ ಓಲೈಕೆ ವಿಚಾರವೂ ಕೂಡ ಮತ್ತೊಮ್ಮೆ ಚರ್ಚೆ ಆಗ್ತಾ ಇದೆ. ಇದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಗೆಡವಟ್ಟು ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಬೇರೆ ಸಮುದಾಯಕ್ಕೇನು ಕೊಟ್ಟಿಲ್ಲ ಅಂತಲ್ಲ, ಕೊಟ್ಟಿದ್ದಾರೆ. ಮಡಿವಾಳಕ್ಕೆ 8, ಯಾದವ 2, ಹೆಳವ 1, ಸವಿತಾ ಸಮಾಜ 1. ಆದರೆ ಅತಿ ಹೆಚ್ಚು ಕುರುಬ ಸಮುದಾಯಕ್ಕೆ 89 ಸಂಘ ಸಂಸ್ಥೆಗಳಿಗೆ ಅನುದಾನ ಕೊಟ್ಟಿರೋದು. ಲೆಕ್ಕ ಆಗ್ತಾ ಹೋದ್ರೆ 155 ವಿವಿಧ ಸಂಸ್ಥೆಗಳಿಗೆ ಇಲಾಖೆಯಿಂದ ಅನುದಾನ ಕೊಟ್ಟಿರೋದು. ಇದರ ಜೊತೆಗೆ ಇನ್ನೊಂದು ಅಂದರೆ ಗದಗದ ರಾಕೇಶ್ ಸಿದ್ದರಾಮಯ್ಯ ಟ್ರಸ್ಟ್ಗೂ ಕೂಡ 50 ಲಕ್ಷ ಮಂಜೂರಾಗಿದೆ. ಹಿಂದುಳಿದ ವರ್ಗಗಳ ಪೈಕಿ ಕುರುಬ ಸಮುದಾಯಕ್ಕೆ ಹೆಚ್ಚು ಮಣೆ ಹಾಕಿರೋದು. ಅದು ಯಾವಾಗ ಮಂಜೂರಾಗಿರೋದು ಅಥವಾ ಮಣೆ ಹಾಕಿರೋದು, ಈ ವಿಚಾರ ಎಲ್ಲ ಸೈನ್ ಹಾಕಿರೋದು ಅಂತಂದರೆ ಡಿ.ಕೆ. ಶಿವಕುಮಾರ್ ಅವರು ನಾಳೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಂತಂದರೆ ಹಿಂದೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾಗಿತ್ತು. ಆಗಲೇ ಪ್ರಮಾಣ ವಚನಕ್ಕೂ ಒಂದು ದಿನ ಮುಂಚೆ ಆದೇಶವನ್ನು ಹೊರಡಿಸಿರೋದು. ಇದು ಓಲೈಕೆಯ ವಿಚಾರದ ಬಗ್ಗೆ ಚರ್ಚೆ ಮಾಡೋಕ್ಕೆ ಅಥವಾ ಚರ್ಚೆ ಹುಟ್ಟುಹಾಕ್ತಾ ಇದೆ. ಒಂದೇ ಸಮುದಾಯಕ್ಕೆ ಸೀಮಿತವಾಗೋಯ್ತಾ? ಹಾಗಾದ್ರೆ ಹಿಂದುಳಿದ ವರ್ಗಗಳ ಪೈಕಿ ಕುರುಬ ಸಮುದಾಯಕ್ಕೆ ಹೆಚ್ಚು ಮಣೆ ಆಗ್ತಾರೆ ಅಂತಂದ್ರೆ ಒಂದೇ ವರ್ಗಕ್ಕೆ ಸೀಮಿತ ಆಗೋಯ್ತಾ? ಇನ್ಯಾರು ಇಲ್ಲವಾ ಅಲ್ಲಿ? ಹೀಗನ್ನುವಂಥ ಮಾತನ್ನ ಅಥವಾ ಈಗೊಂದು ಚರ್ಚೆ ಶುರುವಾಗ್ತಾ ಇದೆ ಈಗ. ಸೊ ಈ ವಿಚಾರ ಗೊತ್ತಾಗ್ತಾ ಇದ್ದಂತೆ ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇರೋ ಮಾತು, ಈ ಸರ್ಕಾರ ಒಂದೇ ಸಮುದಾಯಕ್ಕೆ ಓಲೈಕೆ ಮಾಡ್ತಾ ಇದೆ ಅಂತ. ಈ ಹಿಂದೆಯೂ ಕೂಡ ಇದೇ ಹಣೆಪಟ್ಟಿ ಇತ್ತು. ಈ ಹಿಂದೆಯೂ ಕೂಡ ಓಲೈಕೆ ರಾಜಕಾರಣ ಮಾಡುತ್ತೆ ಕಾಂಗ್ರೆಸ್ ಅನ್ನುವಂಥ ಮಾತಿತ್ತು. ಈಗ ಈ ವಿಚಾರ ಬೆಳಕಿಗೆ ಬರ್ತಾ ಇದ್ದಂತೆ ಮತ್ತೆ ಅದೇ ಒಂದು ಪಾಯಿಂಟ್ ಆಫ್ ವ್ಯೂನಲ್ಲೇ ನೋಡ್ತಾ ಇದ್ದಾರೆ ಈಗ ಸರ್ಕಾರವನ್ನು. ಓಲೈಕೆ ರಾಜಕಾರಣ ಮಾಡ್ತಾ ಇದೆ ಅಂತ. ಈ ಹಿಂದೆ ಮುಸ್ಲಿಮರಿಗೆ ಅತಿ ಹೆಚ್ಚು ಅನುದಾನ ಕೊಡೋ ವಿಚಾರ, ಅವರನ್ನೇ ಓದಲ್ಲಿ ಬಂದಲ್ಲಿ ಅವರಿಗೆ ಮಣೆ ಹಾಕ್ತಾರೆ ಅನ್ನುವಂಥ ವಿಚಾರದಲ್ಲಿ ಓಲೈಕೆ ರಾಜಕಾರಣದ ಮಾತು ಕೇಳಿ ಬರ್ತಾ ಇತ್ತು. ಈಗ ಕುರುಬ ಸಮುದಾಯಕ್ಕೆ ಅತಿ ಹೆಚ್ಚು ಅಂದರೆ 89 ಸಂಘ ಸಂಸ್ಥೆಗಳಿಗೆ ಅನುದಾನ ಕೊಟ್ಟಿರೋದ್ರಿಂದಾಗಿ ಇದನ್ನು ಕೂಡ ಅದೇ ರೀತಿ ವ್ಯಾಖ್ಯಾನಿಸಲಾಗ್ತಾ ಇದೆ. ಹಿಂದುಳಿದ ವರ್ಗಗಳು ಅಂತಂದರೆ ಬರೀ ಕುರುಬ ಸಮುದಾಯ ಮಾತ್ರ ಇರೋದಾ, ಬೇರೆ ಯಾರೂ ಇಲ್ವಾ ಅಂತ. ಕೊಟ್ಟೇ ಇಲ್ಲ ಅಂತಲ್ಲ, ಕೊಟ್ಟಿದ್ದಾರೆ. ಮಡಿವಾಳಕ್ಕೆ 8, ಯಾದವಗೆ 2, ಹೆಳವ 1, ಸವಿತಾ ಸಮಾಜಕ್ಕೆ 1 ಕೊಟ್ಟಿದ್ದಾರೆ. ಆದರೆ ಅತಿ ಹೆಚ್ಚು 89 ಕುರುಬ ಸಮುದಾಯಕ್ಕೆ ಕೊಟ್ಟಿರೋದು ಈಗ ಈ ಚರ್ಚೆಯನ್ನು ಹುಟ್ಟು ಹಾಕ್ತಾ ಇರೋದು. ಕೊಡಬಾರ್ದು ಅನ್ನೋದಲ್ಲ, ಅತಿ ಹೆಚ್ಚು ಯಾಕೆ ಅನ್ನುವಂಥ ಚರ್ಚೆ ಆಗ್ತಾ ಇರೋದು ಇಲ್ಲಿ. ಆಮೇಲೆ ಟಿ ನರಸೀಪುರ ತಾಲೂಕು 1ಕ್ಕೆ 13 ಸಮುದಾಯ ಭವನವನ್ನು ನಿರ್ಮಾಣ ಮಾಡೋದಕ್ಕೆ ಮಂಜೂರಾಗಿದೆ.